ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಲ್ಯಾಂಡ್ ಸರ್ವೆ ಮಾಡೋದಕ್ಕೋಸ್ಕರ ಬಳಸುವಂತಹ ವಿವಿಧ ರೀತಿಯ ಚೈನ್ ಅಥವಾ ಸರಪಳಿಗಳ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಸರಪಳಿ ಅಂದ್ರೇನು ಅನ್ನೋದನ್ನು ನೋಡ್ತಾ ಹೋಗೋಣ ಮತ್ತು ಅದರ ಉಪಯೋಗಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡು ಬಿಂದುಗಳ ನಡುವಿನ ದೂರವನ್ನು ಕ್ಷೇತ್ರದಲ್ಲಿ ಅಳೆಯುವುದಕ್ಕೋಸ್ಕರ ಸರಪಳಿಯನ್ನು ಬಳಕೆ ಮಾಡ್ತಾರೆ. ಸ್ನೇಹಿತರೆ, ಸರಪಳಿ ಏನಿದೆ, ಈ ಒಂದು ಸರಪಳಿಯ ಎರಡೂ ತುದಿಗಳಲ್ಲಿ ಅಂದರೆ ಎಂಡಲ್ಲಿ ಹಿತ್ತಾಳೆಯ ಎರಡು ಹಿಡಿಗಳಿರ್ತವೆ. ಓಕೆ, ಸೊ ಸರಪಳಿಯ ಈ ಹಿಡಿಗಳ ಸಹಾಯದಿಂದ ಸರಪಳಿಯನ್ನು ಅಥವಾ ಚೇನನ್ನು ಹಿಡಿದು ಎಳೆಯೋದಕ್ಕೋಸ್ಕರ ಸಹಾಯ ಆಗಿರುತ್ತೆ. ಎಂಟೈರ್ ನಮಗೇನು ಸರಪಳಿ ಬರುತ್ತೆ, ಇದು ಹಲವು ಕೊಂಡಿಗಳಿಂದ ಮಾಡಲ್ಪಟ್ಟಿರುತ್ತೆ. ಅದರ ಜೊತೆಗೆ ಉಂಗುರಗಳು ಕೂಡ ಜೋಡಿಸಲಾಗಿರುತ್ತೆ. ಈ ಕೊಂಡಿಗಳು ಅಥವಾ ಇದನ್ನು ಲಿಂಕ್ಸ್ ಅಂತ ಕೂಡ ಕರಿತೀವಿ, ಅಥವಾ ಈ ಉಂಗುರಗಳು ಗ್ಯಾಲ್ವನೀಕರಿಸಿದ ಸ್ಟೀಲ್ ತಂತಿಯಿಂದ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒಂದು ಸ್ನೇಹಿತರೆ, ಸರಪಳಿಯಲ್ಲಿ ಬರುವಂತಹ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ಎಷ್ಟು ವಿಧಗಳಿದ್ದಾವೆ ಸರಪಳಿಯಲ್ಲಿ ಅಂತಂದರೆ, ಮೊದಲಿಗೆ ಗಂಟರ್ ಸರಪಳಿ ಅಂತ ಬರುತ್ತೆ, ಎರಡನೇದಾಗಿ ಆಣಾ ಸರಪಳಿ, ಮೂರನೇದಾಗಿ ಲಿಂಕ್ ಸರಪಳಿ, ನಾಲ್ಕನೇದಾಗಿ ಮೆಟ್ರಿಕ್ ಸರಪಳಿ, ಐದನೇದಾಗಿ ಇಂಜಿನಿಯರ್ ಸರಪಳಿ. ಸೊ ಮೊದಲನೆಯದಾಗಿ ಸ್ನೇಹಿತರೆ, ಗಂಟರ್ ಸರಪಳಿಯ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ನೋಡಿ, ಡಾಕ್ಟರ್ ಎಡ್ಮಂಡ್ ಗಂಟರ್ ಎಂಬ ಇಂಗ್ಲೆಂಡಿನ ಪ್ರಸಿದ್ಧ ಗಣಿತಜ್ಞ ಈ ಒಂದು ಸರಪಳಿಯನ್ನು ಅಭಿವೃದ್ಧಿಪಡಿಸ್ತಾರೆ. ನೋಡಿ, ಇವರ ಕಾಲ ಒಂದು 1581ರಿಂದ 1626 ಅವಧಿ ತನಕ. ಈ ಒಂದು ಗಂಟರ್ ಸರಪಳಿಗೆ ಸರ್ವೇಯರ್ ಚೈನ್ ಅಂತ ಕೂಡ ಕರೀತಾರೆ. ನೋಡಿ, ಗಂಟರ್ ಸರಪಳಿಯ ಒಟ್ಟು ಉದ್ದ ಒಂದು 66 ಅಡಿ ಉದ್ದ ಬರುತ್ತೆ. ಈ 66 ಅಡಿ ಉದ್ದದ ಸರಪಳಿಯಲ್ಲಿ ಒಟ್ಟು 100 ಲಿಂಕ್ಗಳಿಂದ ಕೂಡಿರುತ್ತೆ. ನೋಡಿ, ಪ್ರತಿಯೊಂದು ಲಿಂಕ್ ಕೂಡ 0.66 ಅಡಿ ಅಥವಾ 7.92 ಇಂಚು ಇರ್ತದೆ, ಅಂದರೆ ಉದ್ದ ಇರ್ತದೆ. ಓಕೆ, ಸೊ ಮೊದಲು ಸ್ನೇಹಿತರೆ, ಗಂಟರ್ ಸರಪಳಿಯನ್ನು ಮದ್ರಾಸ್ ಪ್ರಾಂತ್ಯದ ಅಳತೆಗಳ ಸಂದರ್ಭದಲ್ಲಿ ಈ ಒಂದು ಸರಪಳಿಯನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಇದ್ರು. ಸೊ ಗಂಟರ್ ಸರಪಳಿಯಿಂದ ಅಳತೆ ಮಾಡಿದಾದ್ಮೇಲೆ ಇದರ ವಿಸ್ತೀರ್ಣವನ್ನು ಎಕರೆ ಮತ್ತು ಸೆಂಟಿಗಳಲ್ಲಿ ದಾಖಲು ಮಾಡ್ತಾ ಇದ್ರು. ಇನ್ನು ಎರಡನೇ ಸರಪಳಿ ಬಂದು ಆಣಾ ಸರಪಳಿ. ನೋಡಿ, ಇದನ್ನ ರೆವೆನ್ಯೂ ಸರಪಳಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಆಣಾ ಸರಪಳಿಯ ಒಟ್ಟು ಉದ್ದ ಬಂದು 33 ಅಡಿ ಉದ್ದ ಬರುತ್ತೆ. ಈ ಒಟ್ಟು ಸರಪಳಿಯ 33 ಅಡಿ ಉದ್ದದಲ್ಲಿ 16 ಲಿಂಕ್ಗಳಿಂದ ಕೂಡಿರುತ್ತೆ. ನೋಡಿ, ಪ್ರತಿಯೊಂದು ಭಾಗವನ್ನು ಒಂದು ಆಣೆ ಅಂತ ಹೇಳಿ ಕರೀತಾರೆ. ಒಂದು ಆಣೆ ಬಂದು 2.0625 ಅಡಿ ಉದ್ದ ಬರುತ್ತೆ. ನೋಡಿ, ಈ ಒಂದು ಸರಪಳಿಯನ್ನು ಬಾಂಬೆ ಸರ್ವೆ ಪದ್ಧತಿ ಜಾರಿಯಲ್ಲಿರುವ ಪ್ರದೇಶಗಳಲ್ಲಿ ಈ ಒಂದು ಸರಪಳಿಯನ್ನು ಬಳಸಲಾಯಿತು. ನಮ್ಮ ಮೂಲ ಸರ್ವೆ ಮತ್ತು ರೀಸರ್ವೆಗಳಲ್ಲಿ ಆಣಾ ಸರಪಳಿಯನ್ನು ಬಳಕೆಯನ್ನು ಮಾಡಲಾಯಿತು. ನೋಡಿ, ಉದ್ದ ಅಳತೆಯನ್ನು ಸರಪಳಿ ಮತ್ತು ಆಣೆಯಲ್ಲಿ ಹಾಗೂ ವಿಸ್ತೀರ್ಣವನ್ನು ಎಕರೆ ಮತ್ತು ಗುಂಟೆಗಳಲ್ಲಿ ದಾಖಲು ಮಾಡ್ತಾ ಇದ್ರು. ಇನ್ನು ಮೂರನೇ ಸರಪಳಿ ಬಂದು ಲಿಂಕ್ ಸರಪಳಿ. ನೋಡಿ, ಇದನ್ನು ಉನ್ನತೀಕರಿಸಿದ ಆಣಾ ಸರಪಳಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಲಿಂಕ್ ಸರಪಳಿಯ ಒಟ್ಟು ಉದ್ದ ಒಂದು 33 ಅಡಿ ಇರುತ್ತೆ. ಇದನ್ನು 50 ಲಿಂಕ್ಗಳನ್ನಾಗಿ ವಿಂಗಡಿಸಿರ್ತಾರೆ. ಈ ಒಂದು ಸರಪಳಿಯನ್ನು ಬಾಂಬೆ ಸರ್ವೆ ಸಿಸ್ಟಮ್ ಇರುವ ಪ್ರದೇಶದ ಹಿಸ್ಸಾ ಸರ್ವೆ ಕಾಲದಲ್ಲಿ ಬಳಕೆಯನ್ನು ಮಾಡಲಾಯಿತು. ಅಳತೆಯನ್ನು ಸರಪಳಿ ಮತ್ತು ಲಿಂಕ್ಗಳಲ್ಲಿ ದಾಖಲಿಸಿ ಮಾಡ್ತಾಯಿದ್ರು. 1956ರಲ್ಲಿ ಅಳತೆ ಮತ್ತು ತೂಕದ ಕಾಯ್ದೆ ಜಾರಿಯಾಗಿ ಮೆಟ್ರಿಕ್ ಅಳತೆ ಮಾನಗಳನ್ನು ಕಡ್ಡಾಯಗೊಳಿಸಿದ್ದರಿಂದ ಗಂಟರ್ ಸರಪಳಿ ಮತ್ತು ಲಿಂಕ್ ಸರಪಳಿಯ ಬಳಕೆಯನ್ನು ಕ್ರಮೇಣವಾಗಿ ಕೈಬಿಡಲಾಯಿತು. ಇನ್ನು ನಾಲ್ಕನೇ ಸರಪಳಿ ಬಂದು ಮೆಟ್ರಿಕ್ ಸರಪಳಿ. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಭೂಮಾಪಕರುಗಳು ಹೆಚ್ಚಾಗಿ ಬಳಸುವಂತಹ ಸರಪಳಿ ಅಂದರೆ ಅದು ಮೆಟ್ರಿಕ್ ಸರಪಳಿ. ನೋಡಿ, ಅಳತೆ ಮತ್ತು ತೂಕದ ಕಾಯ್ದೆಯ ಅನ್ವಯ ಈ ಒಂದು ಸರಪಳಿಯನ್ನು ರಚಿಸಲಾಗಿದೆ. ಇದರ ಉದ್ದ ಬಂದು 20 ಮೀಟರ್ ಇರುತ್ತೆ. ಸೊ ಈ ಒಂದು ಸರಪಳಿ ಒಟ್ಟು 100 ಲಿಂಕ್ಗಳಿಂದ ಕೂಡಿರುತ್ತೆ. ಪ್ರತಿಯೊಂದು ಲಿಂಕಿನ ಉದ್ದ ಬಂದು 0.20 ಮೀಟರ್ ಅಂದರೆ 20 ಸೆಂಟಿಮೀಟರ್ ಇರುತ್ತೆ. ಅಳತೆಯನ್ನು ಮೀಟರ್ಗಳಲ್ಲಿ ದಾಖಲಿಸಲಾಗ್ತಾ ಇತ್ತು. ಪ್ರಸ್ತುತವಾಗಿ ಎಲ್ಲ ಕಡೆ ಈ ಒಂದು ಸರಪಳಿಯನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಸರಪಳಿಯನ್ನು ದೂರದಿಂದ ಸುಲಭವಾಗಿ ಓದಲು ಸಹಾಯವಾಗುವಂತೆ ಪ್ರತಿ 5 ಲಿಂಕಿಗೆ ಒಂದು ತಾಮ್ರದ ಉಂಗುರವನ್ನು ಕೊಟ್ಟಿರ್ತಾರೆ. 25ನೇ ಲಿಂಕ್ ಹಾಗೂ 75ನೇ ಲಿಂಕ್ನಲ್ಲಿ ಒಂದು ಮೆಟಲನ್ನು ಕೊಟ್ಟಿರ್ತಾರೆ ಮತ್ತು 50ನೇ ಲಿಂಕ್ನಲ್ಲಿ ಒಂದು ಗುಂಡಾದ ಮೆಟಲನ್ನು ನೀಡಿರ್ತಾರೆ.
ಸೊ ಎರಡೂ ತುದಿಗಳಲ್ಲಿರುವಂತಹ ಹಿತ್ತಾಳೆಯ ಹಿಡಿಗಳ ಮೇಲೆ 20 ಮೀಟರ್ ಅಂತ ಹೇಳಿ ಬರೆದಿರ್ತಾರೆ. ಇನ್ನು ನೆಕ್ಸ್ಟ್ ಒಂದು ಬಂದು ಇಂಜಿನಿಯರ್ ಸರಪಳಿ. ನೋಡಿ, ಈ ಒಂದು ಸರಪಳಿಯ ಒಟ್ಟು ಉದ್ದ ಬಂದು 100 ಅಡಿ ಇರ್ತದೆ. ಪ್ರತಿ ಲಿಂಕಿನ ಉದ್ದ ಬಂದು 1 ಅಡಿ ಆಗಿರುತ್ತೆ. ಇಂಜಿನಿಯರಿಂಗ್ ಮತ್ತು ಟೋಪೋಗ್ರಾಫಿಕಲ್ ಸರ್ವೆಗಳಲ್ಲಿ ಈ ಒಂದು ಸರಪಳಿಯನ್ನು ಬಳಸಲಾಗಿದೆ.